ಸರ್ಸರ್ನ ಅನ್ನಕ್ಕಿಕ್ಕಿ ಚಿತ್ರಾನ್ನ, ಕೋಸಂಬರಿ, ಆಮೇಲೆ ಕೆಂದ ಬೋಂಡ, ಒಬ್ಬಟ್ಟು ಎಲ್ಲ ಮಾಡಿ ಎತ್ತಿಟ್ಬಿಟ್ಟು ಆಮೇಲೆ ಲಕ್ಷ್ಮಿ ಕೂರ್ಸಕ್ಕೆ ಹೋಗ್ತೀನಿ. ಹ್ಞೂ ಬೇಳೆ ಬೇಯಲಿ ಇಷ್ಟೊತ್ತಿಗೆ ನಾನು ಮೈದಾ ಹಿಟ್ಟು ಕಲಿಸ್ಕೊಂಡ್ಬಿಡ್ತೀನಿ ಅಂತ. ಹ್ಞೂ ಮೈದಾ ಹಿಟ್ಟನ್ನ ಸರ್ಸರ ಕಲಸಿ ಎತ್ತಿಕ್ಕಿ ಹೋಗ್ತೀನಿ. ಒಬ್ಬಟ್ಟ ತಟ್ಟಿದ್ದಾತು, ಇಕ್ಕಿನ್ನ ಕೋಸಂಬರಿ ಒಂದು ಚಿತ್ರಾನ್ನ ಒಂದು ಮಾಡಿ ಹೋಗ್ತೀನಿ ಬೇಗ ಬೇಗ. ಹ್ಞೂ ಆತಪ್ಪತ್ತ ಎಲ್ಲವ ಒಬ್ಬಟ್ಟು, ಚಿತ್ರಾನ್ನ, ಕೋಸಂಬರಿ, ಆಮೇಕಿಂದ ಮೆಣಸಿನ್ಕಾಯಿ ಬೋಂಡ ಎಲ್ಲ ಮಾಡಿ ಇಕ್ಕಿದ್ದೀನಿ. ಇನ್ನೇನು ಸಾರು ಕುದೀತೈತೆ, ಸಾರು ಕುದಿಲಿ ನಿಧಾನಕ್ಕೆ, ನಾನು ಹೋಗಿ ಲಕ್ಷ್ಮಿ ಕೂರ್ಸಕ್ಕೆ ಎಲ್ಲನ ಸಿದ್ಧ ಮಾಡ್ಕೊಂತೀನಿ. ಸುಮಿತ್ರಾ ಸುಮಿತ್ರಾ ಲಕ್ಷ್ಮಿದು ಅಲಂಕಾರ ಇನ್ನೇನು ಮುಗಿತಾ ಬಂದೈತಿ. ಕೈ ಕಾಲು ಮುಖಡ ಎಂತ ಚೆನ್ನಾಗೈತಿ, ತಂದಿರೋವು ಬೋಲ್ ಚೆನ್ನಾಗವೆ. ಎಂತ ಚಂದ ಕಾಣ್ತೈತಿ. ಗುಂಡಜ್ಜಿ ತೋರ್ಸಿರೆ, ಗುಂಡಜ್ಜಿ ಯಾಕಮ್ಮ ಕೈ ಕಾಲು ಅವೆಲ್ಲ ಅಂತಿತ್ತು, ಈಗ ತೋರ್ಸಿರೆ ಬೋಲ್ ಖುಷಿ ಪಡ್ತೈತಿ. ಚಂದ ಕಾಣ್ತೈತಿ ಕಣಮ್ಮ, ಲಕ್ಷ್ಮಿ ಎದ್ದು ಬತ್ತಿರಂಗೈತಿ ನಮ್ಮ ತಾಯಿ ಹೇಳ್ತೈತಿ. ಸರಿ ಆತು, ಇನ್ನೇನು ಲಕ್ಷ್ಮಿ ಕೂರ್ಸಿದ್ದೆಲ್ಲ ಆತು. ಪೂಜೆ ಮಾಡಿ ನಾನು ಎಲ್ಲಾರನ್ನೂ ಕುಂಕುಮ ಕರಿಯಕ್ಕೆ ಹೋಗ್ತೀನಂತೆ. ಎಲ್ಲಾರನ್ನೂ ಕುಂಕುಮ ಕರೆದು ಬಂದು ಅವ್ರ ಕೈಲುವೆ 5 ಜನ ಮುತ್ತೈದೆಯರು ಎಲ್ಲ ಸೇರಿ ಮಂಗಳಾರತಿ ಮಾಡೋಣ. ಉಕ್ಕಣ್ರಿ ಆತು. ಈಗ ಎಲ್ಲನ ಪೂಜೆ ಮಾಡಿ ಎಲ್ಲ ಮುಗಿಸಿದ್ದೀನಿ. ಹೋಗಿ ಗುಂಡಕ್ಕಯ್ಯ, ಲಕ್ಷ್ಮಕ್ಕಯ್ಯ, ನಿಂಗಕ್ಕಯ್ಯ, ಆಮೇಲೆ ಬೂರಜ್ಜಿ ಅವ್ರನ್ನೆಲ್ಲನ ಕುಂಕುಮ ಕರೆದು ಬರ್ತೀನಿ. ನೀವು ಇಲ್ಲೇ ರೀ, ಎಲ್ಲೂ ಹೋಗ್ಬೇಡ್ರಿ. ಆಮೇಕಿಂದ ಎಲ್ಲ ಅಡುಗೆ ಮಾಡಿದ್ದೀನಿ, ಒಬ್ಬಟ್ಟು, ಚಿತ್ರಾನ್ನ, ಪಾಯಸ, ಆಮೇಲೆಕಿಂದ ಇದು ಕೋಸಂಬರಿ, ಬೋಂಡ ಎಲ್ಲ ಮಾಡಿಕ್ಕಿದ್ದೀನಿ. ಎಲ್ಲರಿಗೂ ಊಟಕ್ಕೆ ಇಕ್ಕಿ ನಾವು ಉಮ್ಮನ ಆಯ್ತಾ? ಸರಿ ಆಯ್ತು, ಹೋಗ್ಬಿಟ್ಪಾ, ನೀನು ಕರೆದ್ಬಿಟ್ಟು ಹೋಗು, ನಾನು ಇಲ್ಲೇ ಇರ್ತೀನಿ. ಗುಂಡಕಯ್ಯ ಗುಂಡಕಯ್ಯ ಏನ್ ಮಾಡ್ತಾಯ್ತಪ್ಪ ಗುಂಡಕಯ್ಯ? ಹಬ್ಬ ಮಾಡ್ತಾಯ್ತ ಇನ್ನೂ ಸಸಿ ಇದ್ದಾಳಲ್ಲ, ಬೇಗ ಬೇಗ ಮಾಡಿ ಮುಗಿಸಿರ್ತಾರೆ. ನಂದೇ ಲೇಟ್ ಆಗೈತಿ, ಸರಿ ಮುಂದಕ್ಕೆ ಹೋಗ್ತೀನಿ ನಂತರ. ಗುಂಡಕಯ್ಯ ಗುಂಡಕಯ್ಯ ಓ ಸುಮಿತ್ರಮ್ಮ, ಬಾರಿ ಸುಮಿತ್ರಮ್ಮ, ಆತ ನಾಳೆ ಹಬ್ಬ. ಉಕ್ಕಣ್ ಗುಂಡಕಯ್ಯ ಆತ ಹಬ್ಬ, ನಿಂದ ಆತ? ಓ ಬಾಳೆ ಸುಮಿತ್ರಮ್ಮ, ನಾವೇ ನಿಮ್ಮಂಗೆ ಜೋರಾಗಿ ಹಬ್ಬ ಮಾಡಿಲ್ಲ, ಲಕ್ಷ್ಮಿ ಎಲ್ಲ ಕುಣಿಸಿ ಮಾಡಿಲ್ಲ. ನಾವು ದೇವ್ರ ಗುಡಾಗೇನೆ ಕೂರಿಸಿ ಒಂದು ಬ್ಲೌಸ್ ಪೀಸ್ ಇಕ್ಕಿ ಪೂಜೆ ಮಾಡಿದ್ದೀವಿ ಅಷ್ಟೇ. ನಾವು ಇನ್ನೇನು ಜೋರಾಗಿ ಮಾಡಲ್ಲ. ನಾನು ಸೊಸೆನ ಪಾಯಸ ಮಾಡ್ತಿದ್ಲು, ಮಾಡಲಿ ಅಂತ ಸುಮ್ಮನೆ ಇದ್ದೆ ನಾನು. ಸರಿ ಹಂಗಾದ್ರೆ ಬಾ, ಕುಂಕುಮ ಇಕ್ಕೊಂಡು ಬರೀವಂತೆ ಉಂಡು ಅಲ್ಲೇ. ನಾನು ಬಿಸವ ಒಬ್ಬಟ್ಟು ಮಾಡಿಕ್ಕಿದ್ದೀನಿ, ಅಲ್ಲೇ ಉಂಡ್ಕೊಂಬರಿವಂತೆ ಬಾ ಕುಂಕುಮ ತಗೊಂಡು. ಉಕ್ಕಣ ಮಾತು ಬರ್ತೀನಿ, ಬಾ ಹೋಗಿವಂತೆ. ಇಳ್ಕಣಕ್ಕ ಅಲ್ಲಿನ್ನು ಮುಂದೆ ಎಲ್ಲಾರನ್ನ ಕರೆದು ಹೋಗ್ಬೇಕು ನಾನು ಕುಂಕುಮಕ್ಕೆ, ನೀನು ಬಾ ಬೇಗ. ಸರಿ ಕಣ ಮಾತು. ಓ ನಿಂಗಕ್ಕಯ್ಯ ಓ ಸುಮಿತ್ರಮ್ಮನೆ, ಬಾರೆ ಸುಮಿತ್ರಮ್ಮ, ಆತೇನೆ ಹಬ್ಬ? ಕಣಕ್ಕ ಆತ ಹಬ್ಬನ ಆಗೈತೆ, ಅದಕ್ಕೆ ನಿಮ್ಮನ್ನೆಲ್ಲವ ಕುಂಕುಮ ಕರೆದೋಗೋಣ ಅಂತ ಬಂದೆ. ಸರಿ ಆಯ್ತು, ಹಂಗಾರೆ ಹಬ್ಬ ಆತೇನು? ಸರಿ ಆಯ್ತು, ಬರ್ತೀನಿ ನಡಿಯಮ್ಮ. ಸರಿ ಬರ್ರಿ ಬರ್ರಿ, ಅಲ್ಲೇನೆ ಉಂಡ್ಕೊಂಬರೀರಂತೆ, ಒಬ್ಬಟ್ಟು ಮಾಡಿದ್ದೀನಿ. ಇಲ್ಲೇನು ಇದು ಅಡುಗೆ ಪಡಿಗೆ ಮಾಡಕ್ಕೆ ಹೋಗ್ಬೇಡ್ರಿ, ನಾನು ಅಲ್ಲಿ ಮುಂದಕ್ಕೆ ಎಲ್ಲರನ್ನೂ ಕರೆದು ಹೋಗ್ತೀನಿ. ಬಾ ಬರ್ರಿ ಹೊತ್ತು ಮುಂಚೆ ಬೇಗ ಬೇಗ. ಸರಿ ಕಣ ಮಾತು ಬರ್ತೀನಿ ಹೋಗು. ಲಕ್ಷ್ಮಕ್ಕ ಏನು ಮಾಡ್ತೈತೆ ಲಕ್ಷ್ಮಕ್ಕ? ಇಷ್ಟು ಕೂಗಿರೋ ಆಚೆಗೆ ಬರಲ್ಲ. ಬಂದೆ ತಡೆ ಸುಮಿತ್ರಮ್ಮ, ಕೇಳಿಸ್ತು ನೀನು ಕೂಗಿದ್ದು. ಆತೇನೆ ಹಬ್ಬ, ಅಲ್ಲೇ ಹಬ್ಬ ಮುಗಿಸ್ಕೊಂಬಂದೆ. ಉಕ್ಕಡ್ ಲಕ್ಷ್ಮಕ್ಕಯ್ಯ ಹಬ್ಬ ಆಯಿತು, ಬರ್ರಿ ಎಲ್ಲ ಕುಂಕುಮ ತಗೊಂಡು ಹೋಗಕ್ಕೆ ಬರೀರಂತೆ. ಎಲ್ಲರಿಗೂ ಹೇಳ್ಕೊಂಬಂದಿದ್ದೀನಿ, ನಾನು ಮಂತಕ್ಕೆ ಹೋಗ್ತೀನಿ. ಇನ್ನು ಬರ್ರಿ ಎಲ್ಲ ಕುಂಕುಮ ತಗೊಂಡು ಹೋಗಿ ಅಲ್ಲೇ ಉಂಡ್ಕೊಂಬರೀರಂತೆ. ಉಕ್ಕಣಮ್ಮ ಬರ್ತೀವಿ. ಏನು ಮಾಡಿದ್ದೆ ಹಬ್ಬಕ್ಕೆ ನೀನು? ನಾನು ಒಂದೆರಡು ಹಬ್ಬಟ್ಟು ಸುಟ್ಟು ಚಿತ್ರಾನ್ನ, ಬೋಂಡ ಮತ್ತು ಹೆಸರುಬೇಳೆ ಸಾರು ಎಲ್ಲ ಮಾಡಿದ್ದೀನಮ್ಮ. ಹೌದೇನು, ಜೋರಾಗಿ ಮಾಡಿದ್ದಮ್ಮ ನೀನು ಹಬ್ಬ? ಏನಿಲ್ಲ ಕಣಕ್ಕ, ನಾನು ಸುಮಾರಾಗೆ ಮಾಡಿದ್ದೀನಿ, ಬಾ. ಸರಿ ಕಣ ಮಾತು ಬರ್ತೀನಿ ನಡಿ. ಸುಮಿತ್ರಾ, ಎಲ್ಲರನ್ನೂ ಕರೆದು ಬಂದ ನೀನು ಕುಂಕುಮಕ್ಕೆ? ಹ್ಞೂನ್ರಿ, ಎಲ್ಲರನ್ನೂ ಕರೆದು ಬಂದೀನಿ. ಬರ್ತಾರೆ ಇನ್ನೇನು ಎಲ್ಲರೂ ಕುಂಕುಮಕ್ಕೆ. ಸರಿ ಆಯ್ತು, ನಾವು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸರಿ ಆಯಿತು. ಬನ್ನಿ ಪೂಜೆ ಮಾಡೋಣ ನಾವಿಬ್ರು. ಅಮ್ಮ ತಾಯಿ ಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಮ್ಮ, ಹಾಗೂ ನಿನ್ನ ಕೃಪೆ ಎಲ್ರ ಮೇಲೂ ಸದಾ ಇರಲಿ, ಎಲ್ರಿಗೂ ಒಳ್ಳೇದು ಮಾಡು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಹಾಗೆ ನಿನ್ನ ಆಶೀರ್ವಾದ
ಸದಾ ನಮ್ಮ ಮೇಲಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಮ್ಮ. ಹಾಂ ಸುಮಿತ್ರ, ಒಳ್ಳೆಯದು. ನೀನು ಕೇಳ್ಕೊತಾ ಇರೋದು ತುಂಬ ಒಳ್ಳೆಯದು. ಎಲ್ರಿಗೂ ಒಳ್ಳೇದಾಗಬೇಕು. ಅದೇ ಅಲ್ವಾ ಮನುಷ್ಯತ್ವನ ಗುಣ. ಹಾಂ ಹೌದು ರೀ, ಎಲ್ಲರೂ ಕೇಳ್ಕೊಳ್ಳೋದು ಅದನ್ನೇ. ಎಲ್ಲರೂ ಚೆನ್ನಾಗಿದ್ರೆ ಈ ಪ್ರಪಂಚನೂ ಚೆನ್ನಾಗಿರುತ್ತೆ ಅಲ್ವಾ? ಸುಮಿತ್ರಮ್ಮ ಸುಮಿತ್ರಮ್ಮ ಏನು ಮಾಡ್ತಿದ್ದೀಯ? ಓ ಗುಂಡಕಯ್ಯ, ನಿಂಗಮ್ಮ, ರಶ್ಮಕ್ಕ, ಬರ್ರಿ ಬರ್ರಿ ಈ ಕಡೆ. ಹ್ಞೂ ಬಂದಿದ್ದೀವಿ, ಹೇಳಮ್ಮ. ಕೊಡು ಕುಂಕುಮನ, ಹೋಗ್ತೀವಿ. ನಮಗೂ ಮಂಟಾಗೆ ಬದುಕೈತೆ. ಹೋಗ್ಬೇಕು, ಕೊಡಮ್ಮ ಬೇಗ ಬೇಗ. ಬಾರಕ್ಕ ನೀನು ಏನು ಹಬ್ಬದಿಸ್ಲು ಬದುಕು ಬದುಕು ಅಂತೀಯತ್ತ. ಏನು ಇದ್ದಿದ್ದೆಯ, ಬಾ ಕುಕ್ಕ ಬಾ ಒಂದ್ಸಣ ಹೊತ್ತು. ಏನಿಲ್ಲಕ್ಕಯ್ಯ, ಬಾ. ಅವಳು ಒಬ್ಬಟ್ಟು ಮಾಡೋಳಂತೆ, ಉಂಡೋಗಕ್ಕೆ ಕರೆದಿರೋದು. ನಾವು ಕುಂಕುಮ ತಗೊಂಡು ಉಂಡೋಗಕ್ಕೆ ಬರ್ರಿ ಅಂತ ಹೇಳೋದಿರೋದು. ನೀನೇನು ಮಂಟಕ್ಕೆ ಹೋಗ್ತೀನಿ ಅಂತೀಯ. ಬಾ ಕುಕ್ಕ. ಹ್ಞೂ ಬರ್ರಕ್ಕ ಈ ಕಡೆಗೆ ಕುಕ್ಕಳ್ರಿ. ಹ್ಞೂ ತಕೊಳ್ರಕ್ಕ, ಎಲ್ಲರೂ ಕುಂಕುಮ ತಕೊಳ್ರಿ. ಹೂವು ತಕೊಳ್ರಿ. ಸುಮಿತ್ರಮ್ಮ, ನೀನು ಅವೆಂತವ ಕೈಗೆ ಕಾಲೆಲ್ಲ ತಕೊಂತಿದ್ದಲ್ಲ, ನಾನು ಇದು ಯಾಕೆ ಹುಡುಗಿ ಇವನ್ನೆಲ್ಲ ತಕೊಂತೈತೆ ಅವೇನು ಚಂದ ಅನ್ಕೊಂತಿದ್ದೆ. ಏನಮ್ಮ ಹಿಂಗೆ ಕೂರಿಸಿದ್ಯಾ? ಹಾಂ, ಅಂತ ಲಕ್ಷ್ಮಿನೇ ಎದ್ದು ಬರಂಗವಳೆ, ಲಕ್ಷ್ಮಿನೇ ಇಲ್ಲೇ ಅವಳೇನೋ ಅನ್ನಂಗವಳೆ. ಬೋಲ್ ಚೆನ್ನಾಗೈತೆ ಕಣಮ್ಮ. ಆ ಮುಖವಾಡ ನೋಡು. ಹಾಂ, ಎಲ್ಲ ಬೋಲ್ ಚೆನ್ನಾಗೈತೆ. ನೀನು ಎಂಥವ ಹೂವು ತಗೊಂಡಿದ್ದಲ್ಲ ಪ್ಲಾಸ್ಟಿಕ್ ನಾವು, ಅವು ಪ್ಲಾಸ್ಟಿಕ್ ನಾವು ಅನ್ನಂಗೆ ಎಲ್ಲ ನೋಡು. ಏನು ಹಂಗೆ ನಿಜವಾದ ಹೂವೇನೋ ಅನ್ನಂಗವೆ. ಬೋಲ್ ಚೆನ್ನಾಗವೆ. ಕೆಂಪು ಬಳೆ ಹಸಿರು ಬಳೆ ಎಲ್ಲ ಇಕ್ಕಿದ್ಯಲ್ವೇ? ಸರಿ ಸರಿ. ಆಮೇಲೆ ಇವು ಒಡವೆ ಎಲ್ಲವ ನಿಂದೆಲ್ವೇನವ ಮಾಡಿಸಿದ್ದಲ್ವೇ ನೀನು? ಉಕ್ಕಣ್ಗುಂಡಕಯ್ಯ ಮಾಡಿಸಿದ್ದೆ ಮೊನ್ನೆ ದಿನ. ಈಗ ಒಂದು 2 ವರ್ಷದಾಗೆ ಮಾಡಿಸಿದ್ದೆ, ಮನೆ ಕಟ್ಟೋಕ್ಕೂ ಮುಂಚೆ. ಈಗ ಲಕ್ಷ್ಮಿಗೆ ಹಾಕನಂತ ಹಾಕಿದ್ದೀನಿ ಅಷ್ಟೇ. ಚೆನ್ನಾಗವ ಕಣವ, ಒಡವೆ ಚೆನ್ನಾಗವೆ. ಅಲಂಕಾರನೂ ಚೆನ್ನಾಗೈತೆ, ಬಲ್ ಚೆನ್ನಾಗೈತೆ. ಕೈ ಕಾಲು ಜೋಡಿಸಿರೋದಕ್ಕೂ ಅದಕ್ಕೂ ಲಕ್ಷ್ಮಿನೇ ಇಲ್ಲೇ ಅವಳೆ ಅನ್ನಂಗವಳೆ. ಮುಕ್ಕಂಡ್ ಲಕ್ಷ್ಮಕ್ಕ, ಅದಕ್ಕೆ ಲಕ್ಷ್ಮಿನ ಅಲಂಕಾರ ಪ್ರಿಯೆ ಅನ್ನೋದು. ನೋಡು, ಅಲಂಕಾರ ಮಾಡಿರೆ ಹೆಂಗವಳೆ ಲಕ್ಷ್ಮಿ, ಅಲಂಕಾರ ಮಾಡಿದ್ರು ಹಂಗೆ ಇರ್ತಾಳೆ. ಆದ್ರೆ ಏನೋ ಒಂದು ಲಕ್ಷಣ ಅಲ್ವಾ? ಮುಕ್ಕಣಮ್ಮ, ಲಕ್ಷ್ಮಿ ಲಕ್ಷ್ಮಿನೇ. ಆ ಅಮ್ಮನ ಕೃಪೆ ಎಲ್ರಿಗೂ ಸಿಗ್ಲಿ, ನಮಗೂ ಸಿಗ್ಲಿ. ನಾವು ಬಂದಿದ್ದೀವಿ, ನಮಗೂ ಸಿಗ್ಲಿ, ಎಲ್ರಿಗೂ ಸಿಗ್ಲಿ. ಬರ್ರಿ ಗುಂಡಕಯ್ಯ, ಎಲ್ಲರೂ ಮಂಗಳಾರತಿ ಮಾಡೋಣ ಬರ್ರಿ. ಗುಂಡಕಯ್ಯ, ಒಂದು ಹಾಡು ಹೇಳು ಗುಂಡಕಯ್ಯ, ನೀನು ಲಕ್ಷ್ಮಿ ಮಗಳಗ. ನನಗೆ ಪಿಕ್ಚರ್ಗಳು ಬರಲ್ಲಮ್ಮ, ನನಗೆ ಬೇರೆದು ಬರೋದು. ಓ, ಯಾವುದೋ ಒಂದು ಹೇಳಜ್ಜಿ, ಯಾವುದು ಲಕ್ಷ್ಮೀದ ಮೇಲೆ ಹೇಳಿರಾತ ಆಡ. ಮುಕ್ಕಣ್ ಹೇಳ್ಗುಂಡಕಯ್ಯ, ಯಾವುದೋ ಒಂದ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಲಕ್ಷ್ಮಿಯೇ ನಮಃ. ಓಂ ಲಕ್ಷ್ಮಿಯೇ ನಮಃ. ಓಂ ಲಕ್ಷ್ಮಿಯೇ ನಮಃ. ನೋಡಿರೇನಪ್ಪ ನಮ್ಮ ಲಕ್ಷ್ಮಕ್ಕಂದು ಲಕ್ಷ್ಮಿ ಹಬ್ಬ ಹೆಂಗೆ ಮಾಡ್ಯಾಳೆ, ವರಮಹಾಲಕ್ಷ್ಮಿ ಹಬ್ಬನ. ಅಲಂಕಾರ ಹೆಂಗೆ ಮಾಡ್ಯಾಳೆ, ಎಂಥ ಚಂದಕ್ಕೈತೆ. ಅಲ್ವೇ, ಅಷ್ಟು ಕಿಲ್ದಲ್ಲಿ ಹೇಳಲ್ಲ. ವರಮಹಾಲಕ್ಷ್ಮಿ ಹಬ್ಬ ಹೆಣ್ಮಕ್ಳಿಗೆ ಸಿರಿ ಅಂತನ. ನೋಡಿದ್ರೇನಪ್ಪ ನಮ್ಮ ವಿಡಿಯೋನ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ನಿಮ್ಮ ಎಲ್ಲ ಕುಟುಂಬ ಬಾಂಧವರಿಗೂ ಈ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೂ ಈ ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಅಂತ ನಾವು ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು.